ಹಾಯ್ ಫ್ರೆಂಡ್ಸ್, ಯಜಮಾನ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅನಿತಾ: ನಾನು ಹೇಳ್ತಾ ಇರೋ ಸುಳ್ಳು ಅಂದರೆ ಒಳಗೋಗಿ ನೋಡಿ, ನೀವೇ ಗೊತ್ತಾಗುತ್ತೆ. ಮುದ್ದು ಮಾಡೋದೇನು, ಊಟ ಮಾಡಿಸೋದೇನು, 7 ಜನ್ಮಕ್ಕೂ ನೀನೇ ನನ್ನ ಹೆಂಡ್ತಿ ಅಂತ ಹೇಳೋದೇನು ಅಂತ ಹೇಳ್ತಾಳೆ. ಇದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರೆ ಕೇಳಿದ್ದೀನಿ. ಪಲ್ಲವಿ: ಇಲ್ಲ, ಇದೆಲ್ಲ ಸಾಧ್ಯ ಇಲ್ಲ. ನಮ್ಮ ಅಣ್ಣ ಅವಳ ಜೊತೆ ಆ ರೀತಿ ಇರೋದಿಲ್ಲ. ಅನಿತಾ: ನಾನಿಷ್ಟೆಲ್ಲ ಹೇಳಿದ್ರು ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ಒಳಗೆ ಬನ್ನಿ, ಸತ್ಯ ಏನನ್ನೋದು ಗೊತ್ತಾಗುತ್ತೆ ಅಂತ ಒಳಗಡೆ ಹೋದಾಗ ಝಾನ್ಸಿ: ಅನಿತಾ ನಿಮ್ಮ ಜೊತೆನೇ ಕರ್ಕೊಬಂದ್ರಾ? ಆಗಲೇ ಬಂದಿದ್ಲು, ಕೂತ್ಕೋ ಅಂತ ಹೇಳ್ದೆ, ಹಾಗೆ ಹೊರಟೋದ್ಲು ಅಂತ ಝಾನ್ಸಿ ಹೇಳ್ತಾಳೆ. ಝಾನ್ಸಿ: ಅನಿತಾ ಕೂತಿರು, ನೀರು ತಗೊಂಬರ್ತೀನಿ ಎಂದಾಗ ಅವರ ಅಜ್ಜಿ: ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂತೀಯಾ? ಪಲ್ಲವಿ: ನಿಮ್ಮ ಅಣ್ಣನ ಕರಿ. ಆಗ ಝಾನ್ಸಿ: ನಮ್ಮ ಯಜಮಾನ್ರನ್ನ ನಾನೇ ಕರಿತೀನಿ ಬಿಡು ಅಂತ. ಯಜಮಾನ್ರೇ ಅಂದಾಗ ಬಂದೆ ಡಾರ್ಲಿಂಗ್ ಅಂತ ರಾಘು ಬರ್ತಾನೆ. ಸಾರಿ, ಲೇಟಾಗೋಯ್ತು, ಪಾನಿಪುರಿ ತಿನ್ಕೊಂಬರೋಣ ಅಂದಾಗ ಅನಿತಾ: ಇದೇನಾ ನಿಮ್ಮಣ್ಣ ಏಟ್ ಮಾಡ್ತಾ ಇರೋದು? ಇದೇನಾ ನಿಮ್ಮಣ್ಣ ಮನೆಯಿಂದ ಆಚೆ ಹಾಕಿರೋದು ಅಂತಾಳೆ. ಪಲ್ಲವಿ: ಅಣ್ಣ ಏನು ಹೇಳ್ತಾ ಇದ್ದೀಯಾ? ಅನಿತಾ: ಅದನ್ನು ನಾನೇ ಹೇಳ್ತೀನಿ ಕೇಳು. ಹೆಂಡ್ತಿ ಏನೋ ಲಾಂಗ್ ಡ್ರೈವ್ ಹೋಗಿ ಪಾನಿಪುರಿ ತಿನ್ಬೇಕಂತೆ, ಅದಕ್ಕೆ ಕರ್ಕೊಂಡೋಗ್ತೀನಿ ಇರು ಅಂತ ಇಷ್ಟೊಂದು ರೆಡಿಯಾಗಿ ಬಂದಿರೋದು, ಅದಕ್ಕೆ ಇಷ್ಟೊಂದು ಜಾಲಿಯಾಗಿರೋದು ಅಂದಾಗ ಅಣ್ಣ ಅನಿತಾ ಹೇಳ್ತಾ ಇರೋದು ನಿಜನಾ? ರಾಘು: ಇಲ್ಲ ಪಲ್ಲವಿ, ಆ್ಯಕ್ಚುಲಿ ಅದೇನಾಯಿತು ಅಂದರೆ. ಅನಿತಾ: ಕಣ್ಣಾರೆ ನೋಡಿದ್ಮೇಲೆ ಸಾಕ್ಷಿ ಬೇಕಾ? ಇಷ್ಟು ಸಾಕಾಗಲ್ವಾ? ಇವಾಗ ನಿಮ್ಮೆಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ, ಸತ್ಯ ಏನನ್ನೋದು ಗೊತ್ತಾಯಿತು ಅನಿಸುತ್ತೆ ಅಂತ ಕೂಗಾಡ್ತಿರ್ತಾಳೆ. ಎಲ್ಲ ಮೋಸಗಾರರೇ, ಇಷ್ಟೊಂದು ಪ್ರೀತಿ ಎಲ್ಲ ನೋಡೋದಕ್ಕೆ ನಾನು ಇಲ್ಲಿರ್ಬೇಕಿತ್ತಾ, ಇಲ್ಲಿಗೆ ಬರಬೇಕಿತ್ತಾ ಅಂತ ಅನಿತಾ ಹೊರಡ್ತಾಳೆ. ಇಲ್ಲಿ ಅನಿತಾ ಅವರಮ್ಮ ಪಲ್ಲವಿ ಹೇಳ್ದಂಗೆ ಝಾನ್ಸಿ ಅಲ್ಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಮಿಥುನ್: ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಮ್ಮ, ಝಾನ್ಸಿ ಬಲವಂತವಾಗಿ ಬಂದಿದ್ಲು, ಎಲ್ಲರೂ ಸೇರ್ಕೊಂಡು ಓಡಿಸಿರ್ತಾರೆ ಅಂತ ಹೇಳ್ತಾರೆ. ನೋಡಮ್ಮ, ಅನಿತಾ ಅಲ್ಲಿಗೆ ಹೋಗ್ತಾಳೆ, ಝಾನ್ಸಿ ಇಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಕೊಂಡು ಬರ್ತಾಳೆ ಅಂತ ಹೇಳ್ತಾ ಇರ್ತಾರೆ. ನೀನು ಸಮಾಧಾನವಾಗಿರಮ್ಮ. ಇಲ್ಲಿ ಝಾನ್ಸಿ ಅವರ ತಾತ ಝಾನ್ಸಿ ಮತ್ತು ರಾಘುದು ಮದುವೆ ವಿಡಿಯೋವನ್ನು ಹಾಕ್ಕೊಂಡು ನೋಡ್ತಾ ಇರ್ತಾರೆ. ಮಲ್ಲಿ ಮತ್ತು ತಬಲಾ ಬಂದು: ಯಜಮಾನ್ರೆ, ಪದೇ ಪದೇ ಮದುವೆ ವಿಡಿಯೋನ ನೋಡಿ ಅಳೋದ್ಯಾಕೆ ಅಂತ ತಬಲಾ ಕೇಳಿದಾಗ ಆಗ ಮಲ್ಲಿ: ಮದುವೆ ಮಾಡಿಕೊಂಡು ಈ ಮನೆ ಬಿಟ್ಟು ಆ ಮನೆಗೆ ಹೋಗಿದ್ದಾರಲ್ಲ ಝಾನ್ಸಿ ಮೇಡಮ್, ಆ ನೋವೇ ಯಜಮಾನ್ರನ್ನ ಕಾಡ್ಲಿಕ್ಕತ್ತಿದೆ ಅಂತ ಹೇಳ್ದಾಗ ಆಗ ತಾತ: ಏ ಮಲ್ಲಿ, ಇದು ದುಃಖಕ್ಕೆ ಬರ್ತಿರೋ ಕಣ್ಣೀರಲ್ಲ, ಆನಂದ ಬಾಷ್ಪ ಅಂತ ಹೇಳ್ತಾರೆ. ಜೀವನದಲ್ಲಿ ಒಂದಷ್ಟು ಜನಗಳಿಗೆ ಈ ರೀತಿ ಖುಷಿ ವಿಚಾರಗಳು ನೋಡೋದಕ್ಕೆ ಸಿಗೋದಿಲ್ಲ, ಹಾಗಾಗಿ ಕೆಲವೊಂದಷ್ಟು ಜನ ವಿಡಿಯೋ ಮಾಡಿಟ್ಕೊತಾರೆ, ಅದನ್ನೇ ಪದೇ ಪದೇ ನೋಡಬಹುದು ಅಂತ ತಾತ ಮಲ್ಲಿ ಮತ್ತು ತಬಲಾಗೆ ಹೇಳ್ತಾರೆ. ರಾಘು ಅವರ ದೊಡ್ಡಪ್ಪ: ರಾಘು, ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳಿದಾಗ ಝಾನ್ಸಿ: ಒಂದು ನಿಮಿಷ, ನಾನೇ ಹೇಳ್ತೀನಿ. ಈಗ ಏನಾಗಿದೆ ಅಂತ ಎಲ್ಲರೂ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ಹೆಂಡ್ತಿ ಗಂಡನ ಹತ್ರ ಪಾನಿಪುರಿ ತಿನ್ನಬೇಕು ಅಂತ ಕೇಳೋದು ತಪ್ಪಾ? ಹೆಂಡ್ತಿ ಆಸೆ ಪಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ ಅವ್ರು ನನ್ನನ್ನು ಕರ್ಕೊಂಡೋಗಕ್ಕೆ ಹೊರಟಿದ್ದೆ ತಪ್ಪಾಯ್ತಾ? ರಾಘು: ಮೇಡಮ್ ಏನು ಹೇಳ್ತಾ ಇದ್ದೀರಾ? ಝಾನ್ಸಿ: ಇರಿ ಯಜಮಾನ್ರೆ, ನಾನು ಮಾತಾಡ್ತೀನಿ. ಇಂಥ ಚಿಕ್ಕ ಪುಟ್ಟ ಆಸೆಗಳನ್ನ ಪೂರೈಸ್ಕೊಳ್ಳೋದು ತಪ್ಪಾ? ನನ್ನ ಗಂಡ ಜೊತೆ ನಾನು ಪಾನಿಪುರಿ ತಿನ್ನೋಕ್ಕೋದ್ರೆ ಈ ಅನಿತಾಗೆ ಯಾಕೆ ಹೊಟ್ಟೆ ಉರಿ? ನನ್ನ ಗಂಡ ನನಗೂಟ ಮಾಡಿಸಿದ್ರೆ ಅವಳಿಗೇನು ತೊಂದರೆ? ನನಗ್ಯಾಕೋ ಇದ್ಯಾವುದು ಇಷ್ಟ ಆಗ್ತಾ ಇಲ್ಲ, ನಾನು ಯಾವ ಪಾನಿಪುರಿ ತಿನ್ನೋದಕ್ಕೂ ಬರೋಲ್ಲ, ನಾನು ಹೋಗ್ತೀನಿ ಅಂತ ಹೊರಡ್ತಾಳೆ ಝಾನ್ಸಿ. ರಾಘು ಅವರ ಚಿಕ್ಕಮ್ಮ: ನಿಂತ್ಕೊಳ್ಳೋ ಸಾಕು, ಸಮಾಧಾನ ಮಾಡಿ, ಪಾನಿಪುರಿ ತಿನ್ಸೋಕೆ ಹೋಗ್ತಿದ್ಯಾ? ರಾಘು: ಹೌದು ಚಿಕ್ಕಮ್ಮ. ಇಲ್ಲ 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 ಚಿಕ್ಕಮ್ಮ, ಇಲ್ಲಿ ನಡೆದಿದ್ದೇ ಬೇರೆ, ಅವ್ರು ಹೇಳ್ತಾ ಇರೋದೇ ಬೇರೆ. ನಿಲ್ಸೋ ಸಾಕು. ಅನಿತಾ: ನೋಡಿ ಸುಳ್ಳ, ಇಷ್ಟೊತ್ತು ಹೇಳ್ಬಿಟ್ಟು ಹೋದ್ಲಲ್ಲ, ಅದು ಸುಳ್ಳ. ಪಲ್ಲವಿ: ಏನಣ್ಣ ಇದೆಲ್ಲ? ನಮ್ಮ ಹತ್ರ ಮನೆ ಬಿಟ್ಟು ಓಡಿಸೋದಕ್ಕೆ ಸಾಥ್ ಕೊಡ್ತೀನಿ ಅಂತ ಹೇಳ್ತೀಯ, ಆದರೆ ಅವಳ ಜೊತೆ 7 ಜನ್ಮಕ್ಕೂ ಇರ್ತೀನಿ ಅಂತ ಹೇಳ್ತೀಯ, ಅವಳಿಗೆ ಊಟ ಮಾಡಿಸಿದ್ಯಂತೆ, ಇದೆಲ್ಲ ಸಾಲದು ಅಂತ ಈಗ ಪಾನಿಪುರಿ ತಿನ್ನೋದಕ್ಕೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಪಲ್ಲವಿ ಕೇಳ್ತಾಳೆ. ರಾಘು: ಇಲ್ಲ ಪಲ್ಲವಿ, ಅದೆಲ್ಲ ನಾಟಕ. ಏನು ಮಂಜುಳಾ, ಇದೇನಾ ನೀನು ಇವನಿಗೆ ಕಳಿಸಿರೋದು ಅಂತ ರಾಘು ಅವ್ರ ದೊಡ್ಡಮ್ಮ ಕೇಳ್ತಾಳೆ. ರಾಘು ಅವರ ದೊಡ್ಡಪ್ಪ: ಆ ಹೆಣ್ಮಗಳನ್ನ ನೀನು ಮದುವೆ ಆಗಿ ಬರಬೇಕಿತ್ತು, ಆ ಹುಡುಗಿಗೂ ಅವ್ರ ಮನೆಯವರಿಗೂ ಈ ಹುಡುಗಿನೇ ಸೊಸೆ ಮಾಡ್ಕೊಂತೀವಿ ಅಂತ ಮಾತು ಕೊಟ್ಟಿದ್ದೀವಿ, ನಾವೆಲ್ಲರೂ ಇವಳನ್ನ ಮನೆ ಬಿಟ್ಟು ಓಡಿಸೋಣ ಅಂದರೆ ನೀನು ನೋಡಿದ್ರೆ ಹೀಗಾಡ್ತಾ ಇದ್ದೀಯಾ? ಮಾತಿಗೆ ಬೆಲೆ ಇರುತ್ತಾ? ಸಂಬಂಧಗಳಿಗೆ ಬೆಲೆ ಇರುತ್ತಾ? ಪಲ್ಲವಿ: ಮಾತಾಡೋಣ. ರಾಘು: ಇಲ್ಲ ಪಲ್ಲವಿ, ಅದೆಲ್ಲ ನಾಟಕ. ಅಜ್ಜಿ: ಯಾರ ನಾಟಕ?
ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ರಾಘು ಅವರ ದೊಡ್ಡಪ್ಪ. ಆದ್ರೆ ಒಂದ್ ವಿಷಯ ನೆನ್ಪಲ್ಲಿಟ್ಕೋ, ನಾವೇನ್ ಮಾತು ಕೊಟ್ಟಿದ್ದೀವೋ ಉಳಿಸ್ಕೊಬೇಕು. ಅದ್ಬಿಟ್ಟು ಬೇರೆ ಏನಾದ್ರೂ ಅವತಾರ ಆಡ್ದ್ಯೋ 6 ದಿನ ಆದ್ಮೇಲೆ ಅದರ ಪರಿಣಾಮಗಳೇ ಬೇರೆ. ರಾಘು ಚಿಕ್ಕಮ್ಮ ನನ್ನ ಮಾತು ಕೇಳಿ ಅಂದಾಗ ಕೇಳೋದಿಕ್ಕೆ ಏನ್ ಉಳಿಸಿದ್ಯೋ ಅಂತ ಎಲ್ಲರೂ ಒಂದೊಂದು ಕಡೆ ಹೋಗ್ತಾರೆ. ರಾಯ್ ಏನ್ ಮೇಡಮ್ ಹೀಗಾಗೋಯ್ತು? ಝಾನ್ಸಿ ಆಗ್ಬೇಕಾಗಿದ್ದೇ ಆಯ್ತು. ಎಲ್ಲ ಒಳ್ಳೇದೇ ಆಯ್ತು. ಅನಿತಾ ಇದನ್ನೆಲ್ಲ ನೋಡ್ಬೇಕಿತ್ತ? ಮನೆಯವ್ರ ಮುಂದೆ ಎಲ್ಲ ಕಿರಿಕ್ ಮಾಡ್ಬಿಟ್ರಲ್ಲ ಅಂತ ರಾಯ್ ಹೇಳ್ಬೇಕಾದ್ರೆ ಝಾನ್ಸಿ ಯಾರು ನನ್ನನ್ನು ದ್ವೇಷಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾನೆ ಅನ್ನೋದಷ್ಟೇ ಮುಖ್ಯ ಅಂತ ಹೇಳ್ತಿರ್ತಾಳೆ. ಆಗಿದ್ದೆಲ್ಲ ಒಳ್ಳೇದಕ್ಕೆ. ನನ್ನ ಗಂಡ ರಾಘುಗೆ ನನ್ನ ಮೇಲೆ ಪ್ರೀತಿ ಇದೆ. ನನ್ನ ಗಂಡನ್ನ ನನ್ನಿಂದ ದೂರ ಮಾಡೋದಕ್ಕೆ ಇಡೀ ಮನೆಯವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಝಾನ್ಸಿ ಹೇಳ್ತಾಳೆ. 10 ದಿನದಲ್ಲಿ ಆ ಮನೆ ಬಿಟ್ಟು ಆಚೆ ಹಾಕಬೇಕು ಅನ್ನೋದು ಆ ಮನೆಯವ್ರದೆಲ್ಲ ಒಂದು ಡ್ರೀಮ್ ರಾಯಿ ಅಂತ. ಅನಿತಾ ಬಂದು ನೋಡಿದ್ದಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಅನಿತಾ ನಮ್ಮ ಮನೆ ಕಡೆ ತಲೆ ಹಾಕು ನೋಡಲ್ಲ. ಪಾಪ ಮನೆಯವ್ರ ಬಲವಂತಕ್ಕೆ ನನ್ನ ಗಂಡ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಝಾನ್ಸಿ ಹೇಳ್ತಾರೆ. ನನ್ನ ಗಂಡನ್ನ ನನ್ನಿಂದ ದೂರ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಆಗಲ್ಲ, ಸಾಧ್ಯ ಆಗೋದಿಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ. ಅನಿತಾ ಎಷ್ಟೇ ಎಗರಾಡಿದ್ರು ನನ್ನ ಗಂಡ ಅವಳಿಗೆ ಸಿಗಲ್ಲ. ಯಾಕಂದ್ರೆ ನನ್ನ ಗಂಡನ್ನ ನಾನು ಬಿಟ್ಟೋಗಲ್ಲ ಅನ್ನೋ ಕ್ಲಾರಿಟಿ ಅವಳಿಗೆ ಆಲ್ರೆಡಿ ಸಿಕ್ಕಾಗಿದೆ. ಅನ್ನಿ ಹೋಗ್ ಬಂದ? ನಿನ್ನ ಅನುಮಾನ ಎಲ್ಲ ಕ್ಲಿಯರ್ ಆಯ್ತಾ? ತಡಿ ಅಮ್ಮನ ಕರಿತೀನಿ ಅಂತ ಕರೆದಾಗ ಅನಿತಾ ಮುಗಿತಾ? ನಿನ್ನ ಅನುಮಾನ ಎಲ್ಲ ಕ್ಲಾರಿಟಿ ಸಿಕ್ತಾ, ಕ್ಲಿಯರ್ ಆಯ್ತಾ ಅಂತ ಅವ್ರ ಅಮ್ಮ ಕೇಳಿದಾಗ ಸಿಕ್ಕಿಲ್ದೆ ಇರುತ್ತಾ ಅಮ್ಮ, ಇವಳು ಹೋಗಿರ್ತಾಳೆ, ಅಲ್ಲಿ ನೋಡಿದ್ರೆ ಝಾನ್ಸಿ ಇರೋದಿಲ್ಲ. ರಾಘು ಬಾವ ಅಲ್ಲಿ ಪ್ರೀತಿಯಿಂದ ವೆಲ್ಕಮ್ ಮಾಡಿರ್ತಾರೆ. ಮನೆಯವರೆಲ್ರಿಗೂ ಖುಷಿಯಾಗಿರುತ್ತೆ. ಮೇಲೆ ಕ್ಲಾರಿಟಿ ಜೊತೆಗೆ ಖುಷಿನೂ ಸಿಕ್ಕಿರುತ್ತೆ. ಅಂದ್ಮೇಲೆ ಮನೆಯವ್ರು ಹೇಗೆ ಅನ್ನೋದು ಅರ್ಥ ಆಗಿರುತ್ತೆ ಅಲ್ವಾ ಅನಿ? ಅಣ್ಣ ಜಸ್ಟ್ ಶಟ್ ಅಪ್. ನಿನ್ನ ಹೆಂಡತಿ ಮತ್ತೆ ಆ ಮನೆಯವರು ಏನು ಅನ್ನೋದು ಅರ್ಥ ಆಯ್ತು. ಅವ್ರೆಂಥ ಚೀಪ್ ಜನ ಅಂತಾನು ಗೊತ್ತಾಯ್ತು. ಸುಳ್ಳು, ಬರೀ ಸುಳ್ಳು ಭರವಸೆ ಕೊಡೋದು, ಮೋಸ ಮಾಡೋದು ಇದೇ ಆಯ್ತು. ನಂಬಿಕೆ ಅನ್ನೋ ಪದಕ್ಕೆ ಅರ್ಹರೇ ಅಲ್ಲ ಅವರು. ಏನ್ ಹೇಳ್ತಾ ಇದ್ಯಾ ಅಮ್ಮ? ಪಲ್ಲವಿ ಸುಳ್ಳು ಹೇಳಿದಾಳೆ, ನಮ್ಮನ್ನೆಲ್ಲ ಯಾಮಾರಿಸಿದಾಳೆ. ಆ ಝಾನ್ಸಿ ಎಲ್ಗೂ ಹೋಗು ಇಲ್ಲ, ರಾಘವೇಂದ್ರ ಅವರು ಕತ್ತಿಡ್ದು ಆಚೆ ತಳ್ಳು ಇಲ್ಲ. ಮತ್ತೆ ಪಲ್ಲವಿ ಹೇಳಿದ್ನಲ್ಲ, ಅವಳು ಸುಳ್ಳು ಹೇಳಿದಾಳೆ. ಸುಳ್ಳಲ್ಲೇ ಭರವಸೆಗಳನ್ನ ಹುಟ್ಟಾಕಿ ಕನ್ಸುಗಳನ್ನ ಕಟ್ಟಿದ್ರು. ನಿನ್ನ ಹೆಂಡತಿ 10 ದಿನದಲ್ಲಿ ಆಚೆ ಕಳಿಸ್ತೀನಿ ಅಂತ ಹೇಳಿದ್ಲು. ಆದ್ರೆ ರಾಘು ಝಾನ್ಸಿ ಇಬ್ರು ರೊಮ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಅದು ಸಾಲದು ಅಂತ ಮುಂದಿನ 7 ಜನ್ಮಕ್ಕೂ ನಾನು ನಿನ್ ಗಂಡ, ನೀನೇ ನನ್ನ ಹೆಂಡತಿ ಅಂತ ಭರವಸೆ ಕೊಡೋದೇನು, ಕೇರ್ ಮಾಡೋದೇನು? ಏನ್ ಹೇಳ್ತಾ ಇದೀಯಾ ನೀ? ನಿಜಾನೇ ಹೇಳ್ತಾ ಇದ್ದೀನಿ. ಝಾನ್ಸಿ ಜೊತೆ ರಾಘವೇಂದ್ರ ಅವರು ಲಲ್ಲೆ ಹೊಡಿಯೋದೇನ್ ಕೇಳ್ತೀಯಾ? ಊಟ ಮಾಡ್ಸೋದೇನ್ ಕೇಳ್ತೀಯಾ? ಅವಳನ್ನ ಆಚೆ ಕರ್ಕೊಂಡು ಹೋಗೋದಿಕ್ಕೆ ರೆಡಿ ಆಗೋದೇನ್ ಕೇಳ್ತೀಯಾ? ಅಲ್ಲ ಅನಿತಾ, ನೀನೇನಾದ್ರೂ ಕನ್ಫ್ಯೂಸ್ ಮಾಡ್ಕೊಂಡೋ ಹೇಗೆ? ನಾನ್ ಕನ್ಫ್ಯೂಸ್ ಆಗಿಲ್ಲ ಅಮ್ಮ, ನಮ್ಮನ್ನೆಲ್ಲ ಇವನ್ ಹೆಂಡತಿ ಕನ್ಫ್ಯೂಸ್ ಮಾಡ್ತಾ ಇದ್ದಾಳೆ. ಆ ಝಾನ್ಸಿ ಅಲ್ಲಿ ಜಾಲಿಯಾಗಿದ್ದಾಳೆ, ಗಂಡನ ಜೊತೆ ಸರ್ಸ ಆಡ್ಕೊಂಡು ಖುಷಿಯಾಗಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ. ಇದಕ್ಕಿಂತ ಕ್ಲಾರಿಟಿ ಇನ್ನೇನ್ ಬೇಕಮ್ಮ? ಈಗ ಸಮಾಧಾನ ಮಾಡೋದಿಕ್ಕೆ ಇವ್ರ ಹೆಂಡತಿ ಸುಳ್ಳೇಳಿದ್ದಾಳೆ. ಆದ್ರೆ ಅಲ್ಲಿ ನಡೀತಾ ಇರೋದೇ ಬೇರೆ. ಇಲ್ಲ ಅನಿ, ನನ್ಗ್ಯಾಕೋ ಅಂದಾಗ ಅನಿತಾ ನಿನ್ನ ಹೆಂಡತಿ ಹೇಳಿದ್ದೆ ಸತ್ಯ ಅಂತ ವಾದ ಮಾಡೋದಿಕ್ ನೋಡ್ತಾ ಇದ್ದೀಯಾ? ನನ್ನನ್ನೇ ಅನುಮಾನಿಸ್ತಿದ್ಯಾ? ಅದಾಗಲ್ಲ ಅನಿತಾ ಅಂದಾಗ ಪಲ್ಲವಿಗೆ ಫೋನ್ ಮಾಡಿ ವಿಚಾರಿಸ್ಕ, ನಿನ್ನ ಹೆಂಡತಿನೇ ಕೇಳು, ಗೊತ್ತಾಗುತ್ತೆ ಅಂತ ಅನಿತಾ ಹೇಳ್ತಾಳೆ. ಅವ್ರೆಂಥ ಡ್ರಾಮಾ ಕಂಪ್ನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ಪಲ್ಲವಿ ಏನಣ್ಣ ಆಗ ನೋಡ್ತಾ ಇದ್ಯಾ, ಉತ್ತರ ಕೊಡು ಅಂತ ರಾಘುನ ಕೇಳ್ತಾಳೆ. ಉತ್ತರ ಕೊಟ್ಟಿದ್ದೀನಲ್ಲ ಪಲ್ಲವಿ, ಆಗಿದ್ದನ್ನೆಲ್ಲ ಹೇಳ್ತಾ ಇದ್ದೀನಲ್ಲ, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ರಾಘು ಕೇಳಿದಾಗ ನಂಬಿಕೆ ಎಲ್ಲಣ್ಣ ಬರುತ್ತೆ, ಝಾನ್ಸಿ ಅವ್ರ ಹತ್ರ ಇದ್ದಿದ್ದು ಬರೀ ನಾಟಕ ಅಷ್ಟೇ ಅಂತ ರಾಘು ಹೇಳ್ತಾನೆ. ನನ್ನ ಗಂಡನ ಜೊತೆ ನಾನು ಚೆನ್ನಾಗಿದ್ರೆ ನಿಮಗೆಲ್ಲ ಯಾಕೆ ಹೊಟ್ಟೆ ಉರಿ ಅಂತ ಯಾಕಣ್ಣ ಆ ರೀತಿ ಎಲ್ಲ ಮಾತಾಡ್ತಾ ಇದ್ಲು? ಅದಕ್ಕೆ ನಾನೇನು ಮಾಡಲಿ ಪಲ್ಲವಿ ಅಂದಾಗ ಝಾನ್ಸಿನ ಕರ್ಕೊಬಂದು ನನ್ನ ಮುಂದೆ ಆಡಿದ್ದೆಲ್ಲ ನಾಟಕ ಅಂತ ಹೇಳಕ್ಕೇಳು ಅಂತ ಹೇಳ್ತಾಳೆ ಪಲ್ಲವಿ. ಇವಾಗಲೇ ಕರ್ಕೊಂಬರ್ತೀನಿ, ಇವಾಗಲೇ ಝಾನ್ಸಿ ಅವ್ರನ್ನ ಕರ್ಕೊಬಂದು ಸತ್ಯ ಹೇಳಿಸ್ತೀನಿ ಅಂತ ಹೇಳ್ತಾನೆ. ಮೇಡಮ್, ನಿಮಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಯಾವಾಗಲೂ ಬೆಂಕಿ ಹಚ್ಚೋ ಕೆಲಸನೇ ಮಾಡ್ತೀರಲ್ಲ. ಯಜಮಾನ್ರೆ, ನನಗೆ ಸರಿಯಾಗಿ ಗ್ಯಾಸ್ ಹಚ್ಚೋಕೆ ಬರಲ್ಲ, ಇನ್ನು ಬೆಂಕಿ ಎಲ್ಲಿಂದ ಹಚ್ಚಲಿ ಅಂತ ಝಾನ್ಸಿ ಹೇಳ್ತಾಳೆ. ಅಲ್ಲ ಮೇಡಮ್, ಮಾಡೋದೆಲ್ಲ ಮಾಡಿ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದ್ದೀರಲ್ಲ ಅಂತ ರಾಘು ಕೇಳ್ತಾನೆ. ಹಾಗೆ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಆಗ ರಾಘು, ನೀನು ನಮ್ಮ ಮನೆಯವ್ರ ಮುಂದೆ ಎಲ್ಲ ನಾವಿಬ್ರು ಮಾಡಿದ್ದು ನಾಟಕ ಅಂತ ಹೇಳ್ಬೇಕು ಅಂತ ಹೇಳಿದಾಗ ಝಾನ್ಸಿ ಹೇಳಲೇಬೇಕಾ ಯಜಮಾನ್ರೆ ಅಂದಾಗ ಹೌದು ಹೇಳಲೇಬೇಕು, ಆದರೆ ನಂದೊಂದು ಕಂಡೀಷನ್ ಇದೆ ಯಜಮಾನ್ರೆ ಅಂತ ಹೇಳ್ತಾಳೆ. ನನಗೊಂದು ಮುತ್ತು ಕೊಡಬೇಕು ನೀವು ಅಂತ ಹೇಳ್ತಾಳೆ. ಆಗ ನನ್ನಿಂದ ಅದೆಲ್ಲ ಆಗಲ್ಲ ಅಂದಾಗ ನನ್ನಿಂದನೂ ಸತ್ಯ ಹೇಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಏನು ಎದುರಿಸ್ತಾ ಇದ್ದೀರಾ? ಇಲ್ಲ, ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ನೋಡಿ ಮೇಡಮ್, ನೀವು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿದ್ರು ಅಷ್ಟೇ, ಆರ್ಡರ್ ಮಾಡಿದ್ರು ಅಷ್ಟೇ. ನೋಡಿ ಮೇಡಮ್, ಆದರೆ ಒಂದು ನೆನಪಲ್ಲಿಟ್ಕೊಳ್ಳಿ, ಅದೆಂಥದೇ ಪರಿಸ್ಥಿತಿ ಬಂದರೂ ನಾನು ನಿನಗೆ ಮುತ್ತು ಕೊಡಲ್ಲ ಅಂತ ಹೇಳ್ಬಿಟ್ಟು ರಾಘು ಹೊರಡ್ತಾನೆ. ಪಲ್ಲವಿ ಮಾತಾಡಿ ಕರ್ಕೊಂಬಾ ಅಂದೆ ಹೊರತು ಮಾತಾಡಿ ಸುಮ್ಮನೆ ಬಾ ಅಂತ ಹೇಳಲಿಲ್ಲ ಅಂತ ಹೇಳ್ತಾಳೆ. ನಿಜವಾಗ್ಲೂ ನಿನಗೆ ಝಾನ್ಸಿ ಮೇಲೆ ಪ್ರೀತಿ ಇದೆ ಅಂತ ಪಲ್ಲವಿ ಹೇಳ್ತಾಳೆ.